ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಕ್ಸಿಬಿಷನ್ಗೆ ಹೋಗ್ತಿದ್ದೀನಿ. ಅದು ಒಂದು ಪಾಪಪ್ ಮಾರ್ಕೆಟ್ ಆ್ಯಂಡ್ ಇನ್ನೊಂದು ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂತ. ಎಲ್ಲ ರೆಡಿ ಆಗಿದ್ದೀನಿ, ಲೆಟ್ಸ್ ಗೋ. ಸೊ ನನ್ನ ಸ್ಕೂಟಿ ತೊಗೊಂಡು ಎಕ್ಸಿಬಿಷನ್ ಇರುವ ಲೊಕೇಶನಿಗೆ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದೀನಿ. ಇದು ಬಂದ್ಬಿಟ್ಟು ಶ್ರೀ ಸಾಯಿ ಇನ್ವೆಂಟ್ಸ್ ಅವರ ಬಿಗ್ಗೆಸ್ಟ್ ಲಕ್ಸುರಿ ಲೈಫ್ ಸ್ಟೈಲ್ ಎಕ್ಸಿಬಿಷನ್. ಅಬ್ಬಬ್ಬ ಎಷ್ಟು ಜನ ಇದ್ದಾರೆ ನೋಡಿ. ಹಾಲ್ ಎಂಟ್ರಿ ಆದ ತಕ್ಷಣ ಫುಲ್ ಜನ. ಇಲ್ಲಿ ವೆರೈಟಿ ಪ್ರಾಡಕ್ಟ್ಸ್ ಇದಾವೆ. ಲೈಕ್ ಜ್ಯುವೆಲ್ರಿ ಇದಾವೆ, ಬೆಂಗಲ್ಸ್ ವೆರೈಟಿ ಆಫ್ ಇದಾವೆ, ಮತ್ತೆ ನೆಕ್ಲೇಸ್ ಕೂಡ ಇದೆ. ಸೊ ನಾವು ಅಮ್ಮಿ ಹಾಕೊಂಡು ಟ್ರೈ ಮಾಡ್ತೀರ. ಸೊ ಇವು ಲಾಂಗ್ ನೆಕ್ಲೇಸು. ಸೊ ನೀವು ಫಂಕ್ಷನ್ ಆಗಲಿ ಇಲ್ಲ ಸ್ಯಾರಿ ಮೇಲಾಗಲಿ ಗರ್ಲ್ಸಿಗೆ ವುಮೆನ್ಸಿಗೆ ತುಂಬ ಸೂಟ್ ಆಗುತ್ತೆ. ಸೊ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದಾವೆ. ಲೈಕ್ ಲಾಂಗ್ ಚೈನ್, ಇಯರಿಂಗ್ಸ್, ಬ್ರೇಸ್ಲೆಟ್ ಮತ್ತು ರಿಂಗು, ಆ ಥರ ಡಿಫ್ರೆಂಟ್ ಪ್ರಾಡಕ್ಟ್ ಇದ್ದಾವೆ. ಸೊ ಎಲ್ಲನೂ ಚೆನ್ನಾಗಿದ್ದಾವೆ, ಲೈಕ್ ಟ್ರೆಡಿಷ್ನಲ್ ಲುಕ್ಕಿಗೆ. ಸೊ ಇಲ್ಲಿ ವೆರೈಟಿನೂ ಇದ್ದಾವೆ. ಒಂದೊಂದು ಶಾಪಲ್ಲಿ ಒಂದೊಂದು ವೆರೈಟಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಟೈಪ್ಸ್ ಆಫ್ ಕುರ್ತಾಗಳು ಇದ್ದಾವೆ. ಲಾಂಗ್ ಕುರ್ತಾ ರೇಟ್ ಬಂದ್ಬಿಟ್ಟು 999 3 ಕುರ್ತಾಕ್ಕೆ. ಇಲ್ಲಿ ಶಾರ್ಟ್ ಕುರ್ತಾ ಬಂದ್ಬಿಟ್ಟು 999 2 ಕುರ್ತಾಸಿಗೆ. ಸೊ ಇಲ್ಲಿ ಫುಲ್ ಸೆಟ್ ಕುರ್ತಾಗಳನ್ನು ಸಿಗ್ತವೆ. ವುಮೆನ್ಸಿಗೆ, ಕಾಲೇಜು, ಆಫೀಸ್ ವರ್ಕಿಗೆ ತುಂಬ ಯೂಸ್ ಆಗುತ್ತೆ. ಈ ಥರನೇ ವೆರೈಟಿ ಶಾಪ್ಸ್ ಇದ್ದಾವೆ. ಇಲ್ಲಿ ಬಂದ್ಬಿಟ್ಟು ಜ್ಯುವೆಲ್ರಿ ಶಾಪ್, ಜಾಸ್ತಿ ಜ್ಯುವೆಲ್ರಿನೇ ಇದ್ದಾವೆ. ಸೊ ಇಲ್ಲಿ ಕೂಡ ಯೂನಿಕ್ ಆಗಿ ಇಯರಿಂಗ್ಸ್, ಬ್ರೇಸ್ಲೆಟ್, ಲಾಕೆಟ್ ಇದ್ದಾವೆ. ವೆರೈಟಿ ಆಫ್ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ ಆ ಥರ ಇದೆ. ಇಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ ಇದ್ದಾವೆ. ಕಾಜು, ಬಾದಾಮ್ ಆ ಥರ, ಹಾಗೆ ಡೇಟ್ಸ್ ಕೂಡ. ಮತ್ತು ಇಲ್ಲಿ ಬಂದ್ಬಿಟ್ಟು ಸಿಲ್ವರ್ ಐಟಮ್ಸ್ ಇದ್ದಾವೆ. ಲೈಕ್ ಪೂಜೆಗೆ ಬೇಕಾಗಿರೋ ಸಾಮಾನು, ದೀಪ, ಕಲಶ, ಪ್ಲೇಟು, ಆ ಥರ ವೆರೈಟಿ ಇದ್ದಾವೆ. ಈ ಶಾಪಲ್ಲಿ ಸ್ಯಾರೀಸ್ ಇದ್ದಾವೆ, ಲೈಕ್ ಸಿಂಪಲ್ ಸ್ಯಾರೀಸ್ ಆ ಥರ. ಇಲ್ಲಿ ಬಂದ್ಬಿಟ್ಟು ವಾಸವಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಹಳೆ ಕಂಚಿ ಸ್ಯಾರೀಸ್ ತೊಗೊಂಡು ಆನ್ ದ ಸ್ಪಾಟ್ ಅಮೌಂಟ್ ಕೊಡ್ತಾರೆ. ಸೊ ನೀವು ಅವರಿಗೆ ಕಾಂಟ್ಯಾಕ್ಟ್ ಏನಾದರೂ ಮಾಡಬೇಕಾಗಿತ್ತಂದರೆ ಇಲ್ಲಿ ಒಂದು ಪಿಕ್ ಹಾಕಿದ್ದೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ಅವರು ಬಂದು ವೆರಿಫೈ ಮಾಡಿ ಸ್ಯಾರಿ ನಿಮಗೆ ಆನ್ ದ ಸ್ಪಾಟ್ ಅಮೌಂಟ್ ಕೊಡ್ತಾರೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಫೆಸ್ಟಿವಲ್ ಏನಾರ ಬಂತು, ಹಬ್ಬ ಬಂತು ಅಂತಂದರೆ ಈಸಿಯಾಗಿ 5 ಮಿನಿಟ್ಸ್ ಕ್ವಿಕ್ಕಾಗಿ ಆಗ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಪಿಕ್ಕಲ್ಸ್ ಶಾಪ್ ಇದೆ. ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕ್ಕಲ್ಸ್ ಇದೆ. ಮ್ಯಾಂಗೋ ಪಿಕ್ಕಲ್, ಲೆಮನ್ ಪಿಕ್ಕಲ್, ಹಾಗಲಕಾಯಿ ಪಿಕ್ಕಲ್, ಆ ಥರ ಡಿಫ್ರೆಂಟ್ ಪಿಕ್ಕಲ್ಸ್ ಇದ್ದಾವೆ. ಹಾಗೆ ಪುಡಿಗಳು ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸಣ್ಣ ಮಕ್ಕಳದ ಬುಕ್ಸು, ಲೈಕ್ ಅವರಿಗೆ ಪ್ರಾಕ್ಟೀಸ್ ಆಗುವಂಥ ಲರ್ನಿಂಗ್ ಬುಕ್ಸು, ಲೆಟರಿಂಗ್ ಬುಕ್ಸು, ಪ್ರಾಕ್ಟೀಸಿಂಗ್ ಬುಕ್ಸು, ಆ ಥರ ವೆರೈಟಿ ಇದೆ. ಮತ್ತು ಮ್ಯಾಜಿಕ್ ಪ್ಯಾಡ್ ಅಂತ ಸಿಗುತ್ತೆ ಅಲ್ವಾ, ಅದು ಬದ್ದ ತಕ್ಷಣ ಪ್ರಾಕ್ಟೀಸ್ ಮಾಡೋಕ್ಕೆ, ಆ ಥರ ಈ ಥರ ಎಲ್ಲ ಸಿಗುತ್ತೆ. ಇಲ್ಲಿ ವೆರೈಟಿ ಸ್ಟೋರ್ ಆಗಿದೆ. ಇಲ್ಲಿ ಜ್ಯುವೆಲ್ರೀಸ್ ಶಾಪ್ಸ್ ತುಂಬಾ ಇದ್ದಾವೆ. ಸೊ ಗರ್ಲ್ಸ್ ಶಾಪು ಮಾಡ್ಬೋದು ಚೆನ್ನಾಗಿ. ಲೈಕ್ ಲಾಂಗ್ ನೆಕ್ಲೆಸ್ಸು, ಇಯರಿಂಗ್ಸು, ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಕೂಡ ಸಿಕ್ತು. ಸೊ ನಾನು ತೊಗೊಂಡಿರುವ ಸ್ನ್ಯಾಕ್ಸ್ ಐಟಮ್ ಅಂದರೆ ಬಿಸ್ಕೆಟು, ಡ್ರೈ ಫ್ರೂಟ್ಸು, ಚೆರ್ರಿ, ಆ ಥರ ಡಿಫ್ರೆಂಟ್ ಇದೆ. ನಾನು ಯಾವ ಟ್ರೈ ಮಾಡಲಿಲ್ಲ. ನಾನು ತೊಗೊಂಡಿರೋ ಇಷ್ಟ ಆಗಿರೋದಂದರೆ ಬಿಸ್ಕೆಟು, ಅವು ಸ್ಮಾಲ್ ಬಿಸ್ಕೆಟು ಇಷ್ಟ ಆಗುತ್ತೆ. ಸೊ ಅದನ್ನು ತೊಗೊಂಡಿದ್ದೆ. ಇಲ್ಲಿ ಸಣ್ಣ ಹುಡುಗದ್ದು ಆಟಿಕೆ ಸಾಮಾನು ಕೂಡ ಇದೆ. ಇಲ್ಲಿ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ಲೈಕ್ ಡಿಸೈನ್ ಇರುತ್ತೆ, ಅವರಿಗೆ ಏನಾರ ನೀವು ಡೀಟೇಲ್ ಕೊಟ್ಟರೆ ಅವರು ಸ್ಟಿಚ್ ಮಾಡಿನೂ ಕೊಡ್ತಾರೆ. ಆ ಥರ ಸ್ಯಾಂಪಲ್ಸ್ ತುಂಬಾ ಇದ್ದಾವೆ. ಇಲ್ಲಿ ವೆರೈಟಿ ಶಾಪ್ಸ್ ಇದ್ದಾವೆ. ಸಾಕಾಗಿ ನನಗೆ ಪೀನಟ್ ತಿಂದ್ಬಿಟ್ಟೆ. ಸೊ ಇಲ್ಲಿ ಗೋಬಿ ಹಾಕೋದು ಹೇಳ್ತಿದ್ದಾರೆ. ಲೈಕ್ ಮಸಾಲ ಪೌಡರ್ ಸಿಗುತ್ತೆ ಅಂತೆ, ಅವ್ರದ್ದೇ ಮಿಕ್ಸ್ ಮಾಡಿ 5 ನಿಮಿಷದಲ್ಲಿ ಫ್ರೈ ಮಾಡ್ಬೋದು ಅಂತೇಳಿ. ಅದು ಮಸಾಲ ಗೋಬಿ ಮಂಚೂರಿದು. ಸೊ 100 ರೂಪೀಸಿಗೆ 4 ಪ್ಯಾಕೆಟ್ ಬರುತ್ತೆ ಅಂತ. ಸೊ ಅವರು ಗೋಬಿ ಹಾಕಿ ತೋರಿಸ್ತಿದ್ರು.
ಜ್ಯುವೆಲ್ರಿ ಐಟಮ್ಸ್ ತುಂಬಾ ಇದೆ. ಪ್ರತಿಯೊಂದು ಶಾಪು ಜ್ಯುವೆಲ್ರಿ ಐಟಮ್ಸ್. ಇದು ಬಂದ್ಬಿಟ್ಟು ರಾಗಿಯಿಂದ ಮಾಡಿರೋ ಹಪ್ಪಳ. ಸೊ ಇಲ್ಲಿ ಬಂದ್ಬಿಟ್ಟು ಸ್ಯಾರೀಸ್ ಕೂಡ ಇದೆ. ಫುಲ್ ತುಂಬ ರಶ್ ಇದೆ. ವೀಕೆಂಡ್ ಅಲ್ಲ, ತುಂಬ ಶಾಪ್ ರಶ್ ಇದೆ. ಎಲ್ಲರೂ ಫ್ರೀ ಇರೋ ಕಾರಣ ಆಲ್ಮೋಸ್ಟ್ ಜನಗಳು ಬಂದಿದ್ದಾರೆ. ನೋಡಿ ನೀವೇ ವ್ಯೂ ತೋರಿಸ್ತಿದ್ದೀನಿ, ಎಷ್ಟ್ಕೊಂಡು ಮಂದಿ ಬಂದಿದ್ದಾರೆ. ಆಲ್ಮೋಸ್ಟ್ ರಶ್ ಅಂದರೆ ರಶ್. ನನಗಂತೂ ಸಾಕಾಗೋಯಿತು. ಸೊ ಹೊರಗಡೆ ತಿನ್ನೋದಕ್ಕೆ ಸ್ಟಾಲ್ ಕೂಡ ಹಾಕಿದ್ದಾರೆ. ಲೈಕ್ ಬೇಲು ಮತ್ತು ಬಜ್ಜಿ ಸಿಗುತ್ತೆ ಅಲ್ಲಿ. ಸೊ ಕೆಳಗಡೆ ಸ್ಟೋಲಲ್ಲಿ ಸ್ಲಿಪ್ಪರ್ಸ್ ಇದ್ವು. ಅಲ್ಲಿ ಸ್ಲಿಪ್ಪರ್ಸು ಕ್ರಾಕು ಮತ್ತು ಸ್ಲಿಪ್ಪರ್ಸ್ ಇದ್ವು, ಡೈಲಿ ಯೂಸಿಗೆ ಪರ್ಫೆಕ್ಟ್. ಮತ್ತು ಇಲ್ಲಿ ಇಯರ್ ಹ್ಯಾಂಗಿಂಗ್ ಇದ್ವು. ಸೊ ನಾನು ಟ್ರೈ ಮಾಡಿದೆ. ಇದು ಮಾಡಿದ ತಕ್ಷಣ ನನಗೆ ಒಂಥರ ಚೈಲ್ಡ್ಹುಡ್ ಫೀಲಿಂಗ್ ಮತ್ತು ಲೈಕ್ ಕಿಡ್ ಥರ ತುಂಬಾ ಇಷ್ಟ ಆದವು. ಇದೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದು ಆಹಾರ ಉಡುಪಿಯಲ್ಲಿ. ಅಲ್ಲಿ ನಾನು ದಹಿ ವಡೆ ಟ್ರೈ ಮಾಡಿದೆ. ನಾನು ಅಲ್ಲಿ ಎಕ್ಸಿಬಿಷನ್ ತೊಗೊಂಡ್ರೆ ಸ್ನ್ಯಾಕ್ಸ್ ಬಂದ್ಬಿಟ್ಟು ಮಸಾಲ ಪೀನಟ್ಟು ಮತ್ತು ಕ್ಯಾಶ್ಯೂದು ಬಿಸ್ಕೆಟು. ಇವೆರಡು ನನ್ನ ಫೇವ್ರೆಟ್ ಸ್ನ್ಯಾಕ್ಸು. ನಿಮ್ಮ ಫೇವ್ರೆಟ್ ಏನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮಾಡಿರುವ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ನನಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಅನಿಸ್ತು ಹೇಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ,